ಹಾಯ್ ಸ್ನೇಹಿತರೆ ಹಾಗೂ ಬಂಧುಗಳೇ, ನಿಮಗೆಲ್ಲ ವಾಸು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ ಮಾಗೋಡು ಕಂಬುದ್ರಂಗಪ್ಪ ಸ್ವಾಮಿ ಜಾತ್ರೆಯನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಕಣ್ಣು ತುಂಬಿಕೊಳ್ಳೋಣ. ಬನ್ನಿ ನಮ್ಮ ಜೊತೆ, ನೀವು ಬನ್ನಿ. ನೀವು ಭಕ್ತರಾದರೆ ಮಾಗೋಡು ಜಾತ್ರೆಗೆ ಹೋಗಿ ನಮ್ಮ ಕಂಬುದ್ರಂಗಪ್ಪನ ದೇವರ ದರ್ಶನ ಮಾಡೋಣ ಬನ್ನಿ. ಹಾಗೂ ನಿಮಗೂ ನಿಮ್ಮ ಕುಟುಂಬದವರಿಗೂ ದೇವರು ಎಲ್ಲ ಸುಖ ಶಾಂತಿ ನೆಮ್ಮದಿಯನ್ನು ಕೋರ್ಕೊಳ್ತಾ ಹಾಗೂ ದೇವರಲ್ಲಿ ಪ್ರಾರ್ಥಿಸೋಣ, ಪಾತ್ರರಾಗೋಣ. ಇತಿಹಾಸವಂತ ಹೊಂದಿರುವಂಥ ಕಂಬುದ್ರಂಗಪ್ಪ ಹೂವಿನ ತೇರು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಹ ಹೂವಿನ ತೇರು ನಡೆಯೋದಿಲ್ಲ. ಅಂತಹದ್ದು ಇಲ್ಲಿ ಮಾಗೋಡಲ್ಲಿ ಮಾತ್ರ ನಡೆಯೋದು. ಈ ದೇವರ ವಿಶೇಷತೆ ಏನಪ್ಪ ಅಂದರೆ, ದೇವರಿಗೆ ಸಂತಾನ ಭಾಗ್ಯ ಅಂದರೆ ಅವರಿಗೆ ಯಾವುದಾದ್ರು ಸಂತಾನ ಭಾಗ್ಯ ಇಲ್ಲ ಅಂದರೆ ಸಂತಾನ ಭಾಗ್ಯ ಕರುಣಿಸಿದಾಗ ಅವರ ತೂಕದಷ್ಟು ಹೂವು ಹಾಕೋದು. ಮತ್ತೀಗ ಈ ಭಕ್ತಾದಿಗಳು ತಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಂಡಾಗ ಅವರು ಬಂದು ಭಕ್ತಾದಿಗಳು ಹೂವು ಮತ್ತೀಗ ಕಾಣಿಕೆ ಸಮರ್ಪಣೆ ಮಾಡುತ್ತಾರೆ ಈ ದೇವರಲ್ಲಿ. ಮತ್ತೀಗ ಹೆಚ್ಚಿನ ಭಕ್ತಾದಿಗಳು ಹೊರಗಡೆ ಮತ್ತು ಶಿರಾ ತಾಲೂಕಿಗೆ ಫೇಮಸ್ ಆಗಿರುವಂಥ ಈ ಕಂಬುದ್ರಂಗಪ್ಪನ ಸ್ವಾಮಿಗೆ ದರ್ಶನಕ್ಕೆ ಅತಿ ಹೆಚ್ಚು ಜನಸಂಖ್ಯೆಯಿಂದ ಬಂದು ದೇವರಿಗೆ ಪಾತ್ರರಾಗುತ್ತಾರೆ. ಮತ್ತೀಗ ಬೇರೆ ಡಿಸ್ಟಿಕ್ಕಿಂದನೂ ಸಹ ಇಲ್ಲಿಗೆ ಬಂದು ದೇವರಲ್ಲಿ ಆರ್ಕೆಯನ್ನು ಅರ್ಪಿಸುತ್ತಾರೆ. ಹೆಂಗೈತಪ್ಪ ಬಿಸ್ನೆಸ್? ಒಳ್ಳೆ ವ್ಯಾಪಾರ ಸರ್. ಹೆಂಗಿದೆ ಮಾಗೋಡು ಜಾತ್ರೆ? ಜಾತ್ರೆ ಚೆನ್ನಾಗಿದೆ, ಒಳ್ಳೆ ವ್ಯಾಪಾರ. ಎಲ್ಲ ತೇರು ಚೆನ್ನಾಗಾಯ್ತು. ಬೆಳಗ್ಗೆ 5 ಗಂಟೆ ತೇರಿಗೆ ಆಗ್ತಾ ಇರ್ತಾರೆ. ಒಳ್ಳೆ ಜೋರಾಗಿ ಆಗ್ತೈತೆ ಸರ್. ಜಾಸ್ತಿ ಜನ ಭಕ್ತಾದಿ ಜನ ಸರ್. ಒಳ್ಳೆ ವ್ಯಾಪಾರ. ವರ್ಷ ಹಿಂಗೇನಾ? ವರ್ಷ ಹಿಂಗೆ ಸರ್. ಚೆನ್ನಾಗುತ್ತೆ. ಗಂಗಸ್ಥಾನ ಮಾಡಿದ್ರಲ್ಲ ಅವಾಗ ಹೆಂಗೆ? ಅವತ್ತು ಚೆನ್ನಾಗುತ್ತೆ ಸರ್. ಅವತ್ತು 9 ಗಂಟೆ 10 ಗಂಟೆ ಕ್ಲೋಸ್ ಆಗುತ್ತೆ. ಇವತ್ತೇನು ನಾಳೆ ಬೆಳಿಗ್ಗೆ ತಗೊಂಡು ಒಳ್ಳೆ ವ್ಯಾಪಾರ ಆಗುತ್ತೆ ಸರ್. ಓಕೆ, ಯಾವ ನಿಮ್ದು? ನಮ್ದು ಈ ಕಡೆ ಶಿರಾ ತಾಲೂಕು ರಥಸೌಧ ಪಂಚಾಯತ್ಗೆ ಕದ್ರೆಕಂಬಳ್ಳಿ ಸರ್. ಸರಿ ಸರ್. ಎಲ್ಲ ಭಕ್ತಾದಿ ಸಮುದಾಯಕ್ಕೂ ಶ್ರೀ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ಆಹ್ವಾನಿಸುತ್ತಾ ನಾವು ಮೂಗ್ನಳ್ಳಿ ಗ್ರಾಮದ ರವಿಕುಮಾರ್ ಅಂತ ಮಾತಾಡೋದು. ಇಲ್ಲಿ ಸ್ವಾಮಿ ದರ್ಶನ ಕೊಡೋಕೆ ಏನೋ ಒಂದು ಖುಷಿ, ಸಂತೋಷ, ಆತ್ಮಕ್ಕೆ ಏನೋ ಒಂದು ನೆಮ್ಮದಿ ಸಿಗುತ್ತೆ. ನಾವು ಫ್ಯಾಮಿಲಿ ಕರ್ಕೊಂಡು ವರ್ಷ ಬರ್ತಾ ಇರ್ತೀವಿ. ಶ್ರೀ ರಂಗನಾಥ ಸ್ವಾಮಿ ಚರಿತ್ರೆ ಪುರಾಣ ಕಾಲದಿಂದಲೂ ಇದೆ. ಅದೇ ತರ ನಾವು ತಿಳ್ಕೊಂಡಿರೋ ಪ್ರಕಾರ ಎಲ್ಲ ಕಷ್ಟ ಸುಖವನ್ನೆಲ್ಲ ಹೊಡೆದ ತಂದೆ ನಮ್ಗೆ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೊಂಡು ಇಲ್ಲಿ ಕಷ್ಟ ಬಂದಾಗ ಇಲ್ಲೆಲ್ಲ ಬಂದು ಭಕ್ತಾದಿಗಳು ಇಲ್ಲೆಲ್ಲ ಅಮಾವಾಸ್ಯೆ ದಿವಸ ಆಗಲಿ ಪೌರ್ಣ ದಿವಸ ಬಂದು ಮಲಿಕೊಂಡು ಹೋದ್ರೆ ಏನೋ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಅದೇ ತರ ಇಲ್ಲಿ ಬಂದಿರ್ತಕ್ಕಂಥ ಜನರು ನೋಡಿದ್ರೆ ಈ ಸ್ವಾಮಿ ಮೇಲೆ ನಂಬಿಕೆ ಇರೋದ್ರಿಂದ ಯಾರದು ಅದೇ ತರ ಅವ್ರ ಕಷ್ಟ ಎಲ್ಲ ದೂರ ಮಾಡಿರ್ತಾರೆ ಅಂತ ನಮಗೂ ಭಾವನೆ. ನಮಗೂ ಕಷ್ಟ ದೂರ ಮಾಡಿದ್ದಾನೆ. ಸಂತಾನ ಇಲ್ದವ್ರಿಗೆ ಸಂತಾನ ಕೊಟ್ಟಿರ್ತಾನೆ. ಕಷ್ಟ ಇರೋರಿಗೆಲ್ಲ ದೂರ ಮಾಡ್ತಾನೆ. ಏನೇ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಬಂದು ಕೇಳ್ಕೊಂಡು ಹೋದ್ರೆ ಅದೆಲ್ಲ ನೆರವೇರ್ತದೆ ಅನ್ನೋದು ನಮ್ಮ ನಂಬಿಕೆ. ಇದೇ ನಮಗೋಸ್ಕರ ಎಲ್ಲ ಜನ ಇದ್ದಾರೆ. ಇದೇ ತರ ಐತಿಹಾಸಿಕ ರಥೋತ್ಸವ ಒಂದು ಐತಿಹಾಸಿಕ ಪ್ರಸಿದ್ಧ, ಕರ್ನಾಟಕ ಪ್ರಸಿದ್ಧ ಇದು. ಹಾಗಾಗಿ ಎಲ್ಲ ಬಂದಿರ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತು ರಂಗಸ್ವಾಮಿ ಪೂಜೆ ಮಾಡ್ತಕ್ಕಂತೆ ಅವ್ರನ್ನ ನೆನೆದು ಅಂತಕ್ಕಂಥವ್ರಿಗೆಲ್ಲ ಒಳ್ಳೇದ್ ಮಾಡ್ಲಿ ರಂಗಿ. ಇದೇ ತರ ಅವರು ಬಂದೆಲ್ಲನ ಕಾಪಾಡ್ಕೊಂಡು ಎಲ್ಲರನ್ನ ಸುಖ ಸಮೃದ್ಧಿಯಿಂದ ಕಾಪಾಡ್ಲಿ ಅಂತಂದು ಆ ರಂಗಸ್ವಾಮಿಯಲ್ಲಿ ನನ್ನ ಕೋರಿಕೆ. ಇಲ್ಲಿನ ವ್ಯಾಪಾರಿಗಳೆಲ್ಲ ಬಹುತ್ ವ್ಯಾಪಾರ ಆಗೈತೆ, ಒಳ್ಳೆ ಸೂಪರ್ ವ್ಯಾಪಾರ ಆಗೈತೆ. ಹೂವಿನ ವ್ಯಾಪಾರಿಗಳಿಗೂ ಮತ್ತೀಗ ಇಲ್ಲಿ ಖಾರಪುರಿ ವ್ಯಾಪಾರಿಗಳಿಗೂ ಎಲ್ಲ ವ್ಯಾಪಾರಿಗಳು ಚೆನ್ನಾಗಿ ವ್ಯಾಪಾರವಾಗಿದೆ.
ಹಾಗೂ ಇಲ್ಲಿನ ರಂಗರಾಟೆ ಮತ್ತೀಗ ಎಲ್ಲ ಬಂದಿದೆಯಲ್ಲ ಅವಕ್ಕೆಲ್ಲ ಚೆನ್ನಾಗಿ ವ್ಯಾಪಾರ ಆಗಿದೆ ಅಂತ ಹೇಳ್ತಿದ್ದಾರೆ. ರಂಗಸ್ವಾಮಿ ದೇವಸ್ಥಾನ ಬಗ್ಗೆ ಇದು ಅನ್ನ ಸಂತರ್ಪಣೆ ಮಾಡ್ತೀರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನೋಡಿ, ಇದು ವಿಶ್ವದಲ್ಲಿ ತುಂಬ ಹೆಸರುವಾಸಿಯಾದಂತಹ ದೇವಸ್ಥಾನವಾಗಿದ್ದು ಏನಂದರೆ ಇದು ಭಾರತದ ಭವ್ಯ ಪರಂಪರೆಯಿಂದ ನಡ್ಕೊಂಡು ಬಂದಿದೆ. ಇಲ್ಲಿಗೆ ಸುಮಾರು ವರ್ಷಗಳಿಂದ ಬೇರೆ ಬೇರೆ ದೇಶಗಳಿಂದ ರಾಜ್ಯಗಳಿಂದ ಸುಮಾರು ಭಕ್ತಾದಿಗಳು ಸರಾಗವಾಗಿ ಆಗಮಿಸುತ್ತಾರೆ. ಇನ್ನೊಂದು ವಿಶೇಷತೆ ಏನಂದರೆ ಸುಮಾರು ಇದೇ ಗ್ರಾಮದ ಮಾಗೋಡು ಕೆಚ್ಚೆದೆಯ ಕನ್ನಡಿಗರು ಏನೋ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದ್ದಾರೆ. ಈ ಸಂಘಟನೆ ವತಿಯಿಂದ ಸುಮಾರು 12 ವರ್ಷಗಳಿಂದ ಸತತವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಬರ್ತಾ ಇದ್ದಾರೆ. ಇವರ ಮನಸ್ಸು ಹೆಂಗಿದೆ ಅಂದರೆ ಈ ಬಾದುಷಾ ತಿಂದು ನೋಡಿ ಎಷ್ಟು ಸ್ವೀಟ್ ಆಗಿದೆಯೋ ಇವರ ಮನಸ್ಸು ಕೂಡ ಅಷ್ಟೇ ಸ್ವೀಟ್ ಆಗಿದೆ. ಬನ್ನಿ, ಹೀಗೆ ಬನ್ನಿ, ನಮ್ಮ ಸಂಘದ ಸದಸ್ಯರು ನಮಸ್ಕಾರ. ನೋಡೋಣ. ನಮಸ್ತೆ ನಮಸ್ತೆ. ಯಜಮಾನ್ರೆ, ನಿಮ್ಮ ಹೆಸರು ಯಾವ ಊರು? ಹೇಗೆ ಅನ್ನಿಸ್ತು ಇವರೆಲ್ಲ ಪ್ರಸಾದ ಕೊಡ್ತಿದ್ದಾರೆ? ಹೊಸಳ್ಳಿನಾ? ಖುಷಿ ಆಯ್ತಾ ಇವರೆಲ್ಲ ಪ್ರಸಾದ ಕೊಡ್ತಾ ಇರೋದು ನಿಮ್ಗೆ? ಎಷ್ಟು ವರ್ಷದಿಂದ ಬರ್ತಿದ್ದೀರಿ ನೀವು? ನಾವು ಜಾಸ್ತಿ ವರ್ಷದಿಂದ ಬರ್ತೀವಿ. ಹೌದಾ? ನೀವು ಅಂದ್ಕೊಂಡಿರೋದೆಲ್ಲ ನೆರವೇರಾಯ್ತಾ ಇಲ್ಲಿ ಬಂದಾಗಿಂಟನು? ನಮ್ಮ ಅನುಭವ ಒಂದು ನೋಡಿ, ಇವರೆಲ್ಲ ನಮ್ಮ ಸಂಘದ ಕಾರ್ಯಕರ್ತರು. ಸುಮಾರು 2 ದಿನದಿಂದ ರಾತ್ರಿ ಆಗಲೂ ಕಷ್ಟಪಟ್ಟು ಎಲ್ಲ ಬೆವರು ಸುರಿಸಿ ತಮ್ಮ ಕಾರ್ಯಗಳನ್ನು ಬದಿಗೊಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಬನ್ನಿ, ಈ ಕಡೆ ಇದ್ದಾರೆ ನೋಡಿ. ಇವರು ಕೂಡ ಇಲ್ಲಿ ನೋಡ್ರಪ್ಪ ಸ್ವಲ್ಪ. ಜಾತ್ರೆ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಂದು ನಡೀತಿದೆ. ಮಾಗೋಡ್ ಕೆಚ್ಚೆದೆಯ ಕನ್ನಡಿಗರ ಸಂಘದ ವತಿಯಿಂದ ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ಸ್ವೀಕರಿಸಿ ಸ್ವಾಮಿಯ ಕೃಪೆಗೆ ಹಾಜರಾಗಿ ಎಲ್ಲ ಭಕ್ತಾದಿಗಳು ಬಂದು ಹೋಗ್ಬೇಕು. ಹೆಚ್ಚಿನ ಮಾಹಿತಿಯಲ್ಲಿ ಕೊಡ್ತಾರೆ ನೋಡಿ. ಹೀಗೆ ನೋಡುತ್ತಾ ಬಂದ್ರೆ ನೋಡಿ, ಸಂತೃಪ್ತಿಯಿಂದ ಪ್ರಸಾದವನ್ನು ಸ್ವೀಕರಿಸಿರ್ತಕ್ಕಂಥ ಭಕ್ತಾದಿಗಳು ಅವ್ರ ಮುಖಗಳನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಹೊಟ್ಟೆ ತುಂಬ ಪ್ರಸಾದ ಸ್ವೀಕರಿಸಿ. ನಿಮ್ಮನ್ನು ತೋರಿಸ್ತೀನಿ ತೊಗೊಳ್ರಿ, ನಿಮ್ಮನ್ನು ತೋರಿಸ್ತೀನಿ ನೋಡಿ. ಇವರು ನಮ್ಮ ಸಂಘದ ಸದಸ್ಯರು. ಇವರನ್ನು ಮಾತಾಡ್ಸೋಣ. ಹೇಗೆ ಅನ್ನಿಸ್ತಿದೆ ನಮ್ಮ ತುಂಬ ಖುಷಿ ಆಗ್ತಾ ಇದೆ ನಮಗೆ. ಈ ಸಂತರ್ಪಣೆ ಇರೋದ್ರಿಂದ ಜಾತ್ರೆ ಕಳೆ ಚೆನ್ನಾಗಿದೆ. ಇದೊಂಥರ ನಮಗೆಲ್ಲ ಖುಷಿ ಅನ್ನಿಸ್ತಾ ಇದೆ. ಖುಷಿಯಿಂದ ಎಲ್ಲರೂ ಹುಡುಗರೆಲ್ಲ ಸಂತೋಷವಾಗಿ ಭಕ್ತಾದಿಗಳಿಗೆ ಪ್ರಸಾದ ಹಂಚಿಕೆ ಮಾಡ್ತಾ ಇದ್ದೀವಿ. ಈ ಸೇವೆ ಏನಂದರೆ ನಮಗೆ ಮಾಗೋಡು ಯುವಕರಿಗೆ ಹೇಗೆ ಬಂದಿದೆ ಅಂದರೆ ನಿರಂತರವಾಗಿ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಬಂದ್ಬಿಟ್ಟಿದೆ. ಬನ್ನಿ, ಹಾಗೆ ಇನ್ನೊಂದು ಸ್ವಲ್ಪ ಸದಸ್ಯರಿದ್ದಾರೆ, ಹಾಗೆ ನೋಡೋಣ. ಎಲ್ಲ ಜೀವನದಲ್ಲಿ ಒಳ್ಳೆ ಕೆಲಸ ಇದೊಂದೇ ಮಾಡ್ತಾ ಇರೋದು. ಇನ್ನೂ ಕೂಡ ಮಾತಾಡ್ತಾರ ನಮ್ಮ ಸಂಘದ ಸದಸ್ಯರಿದ್ದಾರೆ. ಇವರೆಲ್ಲ ನಮ್ಮ ಕಾರ್ಯಕರ್ತರು. ಬನ್ನಿ, ಇವರೆಲ್ಲ ನಮ್ಮ ಸಂಘದ ಸದಸ್ಯರುಗಳು. ಇವರ ಶ್ರಮ ಕೂಡ ತುಂಬ ಹೇಳಿಕೊಳ್ಳೋದಕ್ಕೆ ಆಗೋದಿಲ್ಲ. ಮಾತಾಡ್ಸೋಣ ಬನ್ನಿ ನಮ್ಮ ಸದಸ್ಯರನ್ನು. ಅಧ್ಯಕ್ಷರು ನಮಸ್ಕಾರ. ಅಧ್ಯಕ್ಷರೇ ನಮಸ್ಕಾರ. ನಿಮ್ಮ ಈ ಒಗ್ಗಟ್ಟಿನ ಬಗ್ಗೆ, ಈ ಏನಾದರೂ ಪ್ರಸಾದವನ್ನು ವಿನಿಯೋಗದ ಬಗ್ಗೆ ನಿಮ್ಮ ಅಭಿಪ್ರಾಯಗಳು? ನಿಮಗೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ನಮ್ಮ ಹುಡುಗರು ಬಂದ್ಬಿಟ್ಟು ನಮಗೆ ಒಂದು ಸ್ವಾಮಿ ಪ್ರಸಾದ ಮಾಡಿಕೊಂಡು ಆಗಲೇ ಇದು ಅದ್ದೂರಿ 12ನೇ ವರ್ಷದ ಅನ್ನಸಂತರ್ಪಣಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಹುಡುಗರೆಲ್ಲ ಸೇರಿ ನಾವು ಹತ್ತಿರ ಇಟ್ಕೊಳ್ಳೋದು ಹುಡುಗರೆಲ್ಲ ಸೇರಿ ನಾವು ಅನ್ನಸಂತರ್ಪಣೆ ಮಾಡಬೇಕು ಅಂತೇಳಿ ಸ್ಟಾರ್ಟಿಂಗಲ್ಲಿ ಒಂದು 25 kg ಪ್ಯಾಕೆಟ್ ಅಕ್ಕಿ ಮಾಡಿವಿ. ಆಮೇಲೆ ಭಕ್ತಾದಿಗಳ ಸಂಖ್ಯೆ ಇದಾಗೋದ್ರಿಂದ ಈಗ 2 ಕ್ವಿಂಟಲ್ 3 ಕ್ವಿಂಟಲ್ವರೆಗೂ ಮಾಡ್ತಾಯಿದ್ದೀವಿ. ಇದರಿಂದ ನಿಮಗೆ ತುಂಬ ಖುಷಿ ತುಂಬ ಆಗುತ್ತೆ. ಖುಷಿ ಆಗುತ್ತೆ. ಸ್ಟಾರ್ಟ್ ಮಾಡಿದ್ದೇನೆ. ನಮ್ಮ ಹಿರಿಯ ಸದಸ್ಯರಾದ ನರಸಿಂಹ ಅವರು ನಮ್ಮ ಜೊತೆ ಇದ್ದಾರೆ. ಈ ಸೇವೆ ಮಾಡೋದಕ್ಕೆ ನಿಮಗೆ ಹೇಗೆ ಪ್ರೇರಣೆ ಬಂತು? ಈ ಸೇವೆ ಮಾಡೋದಕ್ಕೆ ಏನು ನಿಮಗೆ ಪ್ರೇರಣೆ, ಹೇಗೆ ಉತ್ಸಾಹ? ಇದೇ ರೀತಿ ಈಗ ನಾವೇನು ಮಾಡಬೇಕು ಅಂದರೆ ರಮೇಶ್ ಅವರೇ, ಒಂದು ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಮನಸ್ಸು ಬಂತು. ಒಂದು ಗೆಳೆಯರ ಜೊತೆ ಹೋಗ್ಬೇಕಾದ್ರೆ ನಮ್ಮ ಗೆಳೆಯರಾದ ಚಿಕ್ಕ ರಮೇಶ್ ಅವರು
ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರು ಒಳ್ಳೆ ಕೆಲಸ ಅಂತಂದರೆ ಅನ್ನದಾನ ಮಾಡಿದ್ರೆ ಒಳ್ಳೆ ಕೆಲಸ ಅಂತ ಹೇಳಿ ರಮೇಶ್ ಅವರೇ ಹೇಳಿದ್ದು. ಸೊ ಅವತ್ತು ಒಂದು 25 kg ಅಕ್ಕಿಯಿಂದ ಸ್ಟಾರ್ಟ್ ಮಾಡಿದ್ದು. ಇವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆ ಕೆಲಸ ಮಾಡೋಕ್ಕೋಸ್ಕರ ಎಲ್ಲಿ ಉತ್ಸಾಹಕವಾಗಿ ಯುವಕರು ಎಲ್ಲದಕ್ಕೂ ಮುಂದೆ ಬರ್ತಾರೆ ಎಂಬುದಕ್ಕೆ ಇದೇ ಉದಾಹರಣೆ. ಮಾಗೋಡು ಗೊಲ್ರಟ್ಟಿ ಮತ್ತು ಮಾಗೋಡು ಊರು ಎಲ್ಲ ಒಗ್ಗಟ್ಟಿನಿಂದ ಈ ಅನ್ನ ಸಂತರ್ಪಣೆ ಮಾಡಿ ಜನಗಳನ್ನ ತೃಪ್ತಿಯಾಗಿ ಮತ್ತು ಅವರು ಖುಷಿಯಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಒಂದು ಸ್ನೇಹಿತ ಬಳಗ, ನಮ್ಮ ಊರಿನ ಮಾಗೋಡು ಕೆಚ್ಚೆದೆಯ ಕುಟುಂಬ. ಥ್ಯಾಂಕ್ ಯು, ಧನ್ಯವಾದಗಳು. ಭಕ್ತಾದಿಗಳಿಗೆ ಬಾಯಾರಿಕೆ ಮತ್ತು ನೀರಿನ ತಣಿಕೆಯನ್ನು ಕಡಿಮೆ ಮಾಡಲು ಭಕ್ತಾದಿಗಳು ಇದು ಮಾಡಿರುವಂತಹ ಇದರಲ್ಲಿ ಅವರು ಮಜ್ಜಿಗೆ ಮತ್ತು ನೀರನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ಮತ್ತು ಇನ್ನೊಂದು ಸಂಘದವರು ಇಲ್ಲಿ ಅನ್ನ ಸಂತರ್ಪಣೆಯನ್ನು ಸಹ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು ವಿಡಿಯೋದಲ್ಲಿ. ಇಲ್ಲಿ ಅನ್ನ ಸಂತರ್ಪಣೆಗೆ ಯಾವುದೇ ಕಡಿಮೆ ಇಲ್ಲದಂತೆ ಎಲ್ಲರೂ ಸಹಕಾರದಿಂದ ಸಂಯಮದಿಂದ ಮಾಡ್ತಾ ಇದ್ದಾರೆ. ಈ ಎಲ್ಲ ಸಂಘಗಳಿಗೂ ಮತ್ತು ಇವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವರೆಲ್ಲ ಭಕ್ತಾದಿಗಳಿಗೆ ಆಹಾರ ಮತ್ತು ನೀರು ಇದನ್ನು ನೀಡಿ ಅವರಿಗೆ ಅವರ ತಣಿಕೆ, ಬಾಯಾರಿಕೆ ಮತ್ತು ಹಸಿವಿನ ದಾಹವನ್ನು ಇಂಗಿಸಲು ಪ್ರಯತ್ನಿಸುತ್ತಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.